ಜೀವಿಸಲು ಜೀವವಾಕ್ಯ. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಆದಿಸಾಗರದ ಮೇಲೆ ಕತ್ತಲಿತ್ತು. ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಪ್ರಿಯರೇ, ಬೈಬಲ್ನ ಮೊದಲನೆಯ ಪುಸ್ತಕದ ಮೊದಲನೆಯ ಅಧ್ಯಾಯದ ಪ್ರಾರಂಭದಲ್ಲೇ ತ್ರಯೇಕತ್ವವನ್ನು ನೋಡುತ್ತೇವೆ. ಇಲ್ಲಿ ದೇವರಾತ್ಮ ಜಲಸಮೂಹದ ಮೇಲೆ ಚಲಿಸುತ್ತಿದ್ದುದನ್ನು ನೋಡುತ್ತೇವೆ. ಹಾಗೆಯೇ ಹೊಸ ಒಡಂಬಡಿಕೆಯಲ್ಲಿ ಯೇಸು ನೀರಿನ ಮೇಲೆ ಚಲಿಸುತ್ತಿದ್ದುದನ್ನು ನೋಡುತ್ತೇವೆ. ಇಲ್ಲಿ ದೇವರು ತನ್ನ ವಾಕ್ಯದಿಂದ ಎಲ್ಲವನ್ನೂ ಸೃಷ್ಟಿ ಮಾಡುತ್ತಿದ್ದಾರೆ. ಹಾಗೆಯೇ ಹೊಸ ಒಡಂಬಡಿಕೆಯಲ್ಲಿ ಸಂತ ಯೋಹಾನನು ಹೇಳುತ್ತಾನೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು. ಆ ವಾಕ್ಯವೆಂಬಾತನು ನರವತಾರ ಎತ್ತಿ ನಮ್ಮ ಮಧ್ಯೆ ವಾಸ ಮಾಡಿದನು ಎಂಬುದಾಗಿ. ಒಬ್ಬರು ಸೃಷ್ಟಿಕರ್ತನಾಗಿ, ಒಬ್ಬರು ತನ್ನ ಪರಿಶುದ್ಧ ರಕ್ತದಿಂದ ನಮಗೆ ರಕ್ಷಣೆ ಕೊಟ್ಟು, ಒಬ್ಬರು ಮುಂದಿನ ಜೀವಿತದಲ್ಲಿ ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸುತ್ತಾ, ಆ ಮೂವರು ಒಬ್ಬರೇ ಆಗಿ ಮೂರು ರೀತಿಯಲ್ಲಿ ಕಾರ್ಯ ಮಾಡುತ್ತಾರೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯ ಇಚ್ಛೆಯನ್ನು ನೆರವೇರಿಸಲು ಸ್ವರ್ಗವನ್ನೇ ತ್ಯಜಿಸಿದ ಪ್ರಭು ಯೇಸು ನಮಗೆ ಸಹಾಯಕರಾಗಿರುವ ಪವಿತ್ರಾತ್ಮರಿಗೆ ಸ್ತೋತ್ರ ಉಂಟಾಗಲಿ. ಆಮೇನ್.